ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ GP STR PSTR HSTR ನೇಮಕಾತಿ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಸದ್ಯದ ಮಟ್ಟಿಗೆ ಸರ್ಕಾರ ಹೇಳಿರೋದು 56,000 ಹುದ್ದೆಗಳ ನೇಮಕಾತಿ ಕೂಡ ಮಾಡ್ತೀವಿ ಅಂತ. ನೇರ ನೇಮಕಾತಿ ಆ ಹುದ್ದೆಗಳು ವಿವರಗಳು ಯಾವೆಲ್ಲ ಅಂದ್ರೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಆ ಹುದ್ದೆಗಳು. ಅದರಲ್ಲಿ ಶಿಕ್ಷಕರ ಹುದ್ದೆಗಳು ಕಡಿಮೆ ಇರೋದು, ಅದರಲ್ಲಿ ಇರೋದು ಬಹುತೇಕ ನಿಮಗೆ ಹೆಚ್ಚಿಗೆ ಆಗೋದಾಯ್ತಾ, ಅದಕ್ಕೆ ನಿಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ ಆಲ್ರೆಡಿ. ಪ್ಲಸ್ ನಿಮಗೆ 20,000 ಶಿಕ್ಷಕರ ನೇಮಕಾತಿಯನ್ನ CM ಅವರು ಘೋಷಣೆ ಕೂಡ ಮಾಡಿದ್ರು. ಅದು ನಿಮಗೆ ಗ್ಯಾಪ್ನಲ್ಲಿ ಬಜೆಟ್ನಲ್ಲಿ ಅಲ್ಲಿ ಅವರು ಘೋಷಣೆ ಮಾಡಿರೋದು ಓನ್ಲಿ ಫಾರ್ ನಿಮಗೆ ಶಿಕ್ಷಕರ ನೇಮಕಾತಿ ಅಲ್ಲ, ಶಿಕ್ಷಕರು ಪ್ಲಸ್ PU ಎರಡು ಕೂಡ ಸೇರಿಸಿ ನಿಮಗೆ 20,000 ಅಂತ ಹೇಳಿದ್ರು. ಅದರಲ್ಲಿ ಮೂಲಗಳ ಮಾಹಿತಿ ಪ್ರಕಾರ 11,000 ಶಿಕ್ಷಕರ ನೇಮಕಾತಿ, 6,000 ಅನುದಾನಿತ ಪ್ಲಸ್ 3,000 ನಿಮಗೆ PU ಲೆಕ್ಚರ್ಸ್ ಸೇರಿ ಬರೋಬ್ಬರಿ 20,000 ಶಿಕ್ಷಕರ ನೇಮಕಾತಿ ಆಗ್ಬೋದು ಅಂತೇಳಿ ಮಾಹಿತಿ ಕೂಡ ಇದೆ. ಸದ್ಯದ ಮಟ್ಟಿಗೆ ಈಗಿರೋ 56,000 ಹುದ್ದೆಗಳನ್ನೇ ಅವರು ನೋಟಿಫಿಕೇಶನ್ ಮಾಡೋಕ್ಕಾಗ್ತಿಲ್ಲ, ನೇಮಕಾತಿ ಮಾಡೋಕ್ಕಾಗ್ತಿಲ್ಲ. ಇದೆಲ್ಲ ಆದ ನಂತರ ನಿಮಗೆ ನಿಮಗೆ ನಂತರದ ದಿನಗಳಲ್ಲಿ ಮಾತ್ರ ನಿಮಗೆ ಉಳಿದ ನೇಮಕಾತಿ ಕೂಡ ಆಗ್ಬೋದು. ಬಿಕಾಸ್ ಇದನ್ನು ನೇಮಕಾತಿ ಮಾಡೋಕೆ ಆಗ್ತಾ ಇಲ್ಲ. ಬಿಕಾಸ್ ಯಾಕೆಂದ್ರೆ ರಿಸರ್ವೇಶನ್ ಇಶ್ಯೂಸ್ ಆಗಿರುತ್ತೆ. ಸರ್ಕಾರಕ್ಕೂ ಇಂಟ್ರೆಸ್ಟ್ ಇಲ್ಲ ಆಯ್ತಾ. ಅಲ್ಲಿ ಆಯಾ ಸಮುದಾಯದ ಸಚಿವರೇ ಜಗಳ ಆಡ್ಕೊಡ್ತಿದ್ದಾರೆ, ಒಳ ಜಗಳ ಆಡ್ತಾ ಇದ್ದಾರೆ. ಪ್ಲಸ್ ಸರ್ಕಾರ ಕೋರ್ಟ್ಗೆ ಕೂಡ ಕರೆಕ್ಟ್ ಆಗಿ ಹಿಯರಿಂಗ್ ಹೋಗ್ತಾ ಇಲ್ಲ. ಸರ್ಕಾರ ಮೀನಾಮೇಷ ಕೂಡ ಮಾಡ್ತಾ ಇದ್ರೆ, ಕೇಳಿದ್ರೆ ಸಬೂಬ್ ಕೊಡ್ತಾ ಇದೆ. ಎಲೆಕ್ಷನ್ಸ್ ಕೂಡ ಇದೆ, ನೀತಿ ಸಂಹಿತೆ ಜಾರಿ ಇದೆ ಅಂತ ಎಲ್ಲ ನಾನಾ ಕಾರಣಗಳಿಂದ ನಿಮಗೆ ನೇಮಕಾತಿ ಪ್ರಕ್ರಿಯೆ ಕೂಡ ಡಿಲೇ ಆಗ್ತಿದೆ. ಆ ನಿಟ್ಟಿನಲ್ಲಿ ನಿಮಗೆ ನೇಮಕಾತಿ ಶುರು ಆಗ್ತಿಲ್ಲ ಕಾರಣಗಳಿಂದ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ನಿಮಗೆ ಡಿಲೇ ಆಗಿದೆ. ಸದ್ಯದ ಮಟ್ಟಿಗೆ ಇದು ಆಕ್ಚುಲಿ ಈಗ ನಿಮಗೆ ನೇಮಕಾತಿ ಆದ್ರೆ ಈಗ 56,000 ಹುದ್ದೆಗಳನ್ನ ಮಾತ್ರ ನಿಮಗೆ ಆಗ್ಬೋದು. ಲೈಕ್ ಏನೆಲ್ಲ ಈಗ ಅನುಮೋದನೆ ಇದೆ ಅದು ನಂತರ ದಿನಗಳಲ್ಲಿ ಮಾತ್ರ ನಿಮಗೆ ಲೈಕ್ ಉಳಿದ ಹುದ್ದೆಗಳನ್ನ ನೇಮಕಾತಿ ಮಾಡಬಹುದು. ಇದನ್ನೇ ನೋಟಿಫಿಕೇಶನ್ ಮಾಡೋದಕ್ಕೆ ಸರ್ಕಾರ ಮೀನಾವೇಶ ಆಗ್ತಾ ಇದೆ. ಅದೇ ಮಾಹಿತಿ ಪ್ರಕಾರ ಕೆಲವರು ಜೂನ್ ನಂತರ ಅಂತ ಹೇಳ್ತಾ ಇದ್ದಾರೆ. ಈಗಿರೋ 56,000 ಹುದ್ದೆಗಳೇ ಕೆಲವರು ಜೂನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಅಧಿಕೃತವಾಗಿ ವಿಶೇಷ ಸಚಿವ ಸಂಪುಟ ಸಭೆ ನಾವು ಮಾಡ್ತೀವಿ, ನಂತರದಲ್ಲಿ ತೀರ್ಮಾನ ಮಾಡ್ತೀವಿ. ಒಟ್ಟಿಗೆ ನಿಮಗೆ ತೀರ್ಮಾನ ಆದ ನಂತರ, ಇವತ್ತು ತೀರ್ಮಾನ ಆದ್ರೆ ನಿಮಗೆ ನಾಳೆ ನೋಟಿಫಿಕೇಶನ್ ಮಾಡೋದಿಲ್ಲ. ತೀರ್ಮಾನ ಆಗಿ ಎಲ್ಲ ಕೂಡ ಸರಿ ಆದ್ರೆ ನಿಮಗೆ ನೋಟಿಫಿಕೇಶನ್ ಬಂದ್ರೆ ನಾವು ಈ ರೀತಿ ಮಾಡ್ತೀವಿ ಅಂತ ಹೇಳಿ, ಲೈಕ್ ಈ ಅಡಿ ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿ ಎಲ್ಲ ಸಮುದಾಯದ ಒಪ್ಪಿಗೆ ಕೊಟ್ರೆ ನಂತರ ನಿಮಗೆ ನೇಮಕಾತಿ ಆಗ್ಬೋದು. ಅದಕ್ಕೆ ನಿಮಗೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಆಸ್ ಆಫ್ ನೌ. ಇದು ಮಾಹಿತಿ ಕೂಡ ಇದೆ. ಡೈಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ನಾವು ರೆಗ್ಯುಲರ್ ಆಗಿ ನಿಮಗೆ ವಿಡಿಯೋಸ್ನ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.